ಕೂತ್ಬಿಡ್ರಿ ಎಲ್ಲರೂ. ಈಗ ಒಬ್ಬೊಬ್ರ ಅವ್ರ ತಂದೆ ತಾಯಿ ಹೆಸರು, ಅವ್ರ ಮನೆಯಾಗಿರೋರ ಹೆಸರೆಲ್ಲ ಹೇಳ್ಬೇಕು, ಅದು ಇಂಗ್ಲಿಷ್ನಾಗ. ಮಿಸ್, ನಾನು ಕನ್ನಡದಾಗ ಹೇಳ. ನಾ ಏನು ಹೇಳಕತ್ತೀನಿ, ಎಲ್ಲರೂ ಇಂಗ್ಲಿಷ್ನಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಹೆಸರು ಹೇಳಬೇಕು ಅಂತ. ಮತ್ತು ನಾನು ಒಬ್ಳ ಕನ್ನಡದಾಗ ಹೇಳ ಅಂದ್ರ ಇಂಗ್ಲಿಷ್ನಾಗ ಹೇಳ. ಫಸ್ಟ್ ಇಲ್ಲಿ ಗುಂಡಿನಿಂದ ಶುರು ಮಾಡ್ಕೊಂಡು ಬರ್ತೀನಿ, ನೀ ಅಷ್ಟರೊಳಗೆ ಪ್ರಾಕ್ಟೀಸ್ ಮಾಡ್ಕ. ಗುಂಡ, ನೀ ರೆಡಿ ಇದೆಯೇನೋ? ಹಾಂ ಮಿಸ್, ನಾನು ರೆಡಿ ಇದ್ದೀನಿ. ಸರಿ, ಹಂಗಾರ ನೀನು ಇಂಗ್ಲಿಷ್ನಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರು ಹೇಳಬೇಕು. ಹಾಂ, ಸ್ಟಾರ್ಟ್ ಮಾಡು ಹಂಗಾರೆ. ಮೇಡಮ್, ಫಸ್ಟು ತಾಯಿ ಹೆಸರು ಹೇಳ್ಬೇಕಾ, ಅಪ್ಪನ ಹೆಸರು ಹೇಳ್ಬೇಕಾ? ನಿನಗೆ ಅಪ್ಪ ಇಷ್ಟ ಆದ್ರೆ ಅಪ್ಪನ ಹೆಸರು ಹೇಳು ಫಸ್ಟಿಗೆ, ಅವು ಇಷ್ಟ ಆದ್ರೆ ಫಸ್ಟಿಗೆ ಅವನ ಹೆಸರು ಹೇಳು. ಹಾಂ, ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ ಮೇಡಮ್. ನನ್ನ ತಾಯಿಯ ಹೆಸರು ಫುಲ್ ರೈಸ್ ಅಂದ್ರೆ ಅನ್ನಪೂರ್ಣ. ನನ್ನ ಅಪ್ಪನ ಹೆಸರು ಬ್ಲ್ಯಾಕ್ ಬುಲ್ ಅಂದ್ರೆ ಕರಿಬಸವ. ನನ್ನ ಅಣ್ಣನ ಹೆಸರು ಎಲಿಫೆಂಟ್ ಹಸ್ಬೆಂಡ್ ಅಂದ್ರ ಗಜಪತಿ. ನನ್ನ ತಮ್ಮನ ಹೆಸರು ರೌಂಡ್ ಫಾದರ್ ಅಂದ್ರೆ ಗುಂಡಪ್ಪ. ಏ ಮಂಗ್ಯಾನಂತವನ, ಏನ್ ಹೇಳಕತ್ತಿಲ್ಲ ನೀನು? ತಡೀರಿ ಮೇಡಮ್, ನಡು ಮಾತಾಡ್ಬೇಡ್ರಿ, ಹೆಸರು ಮಾರ್ಕ್ಸ್ ಹೊಕ್ಕವು, ಅದ್ರಾಗ ಬೇರೆ ಇಂಗ್ಲಿಷ್ನಾಗ ಕನ್ವರ್ಟ್ ಮಾಡಿ ಹೇಳೋದು. ಇನ್ನು ಒಂದೇ ಹೆಸರು ಉಳ್ಕೊಂಡತಿ, ಲಾಸ್ಟ್ ಅಂಡ್ ಲಾಸ್ಟ್ ಫೈನಲ್ ನಂದೊಂದೇ ಹೆಸರು. ಭಾಳ ಇಂಟ್ರೆಸ್ಟಿಂಗ್ ಆಗೈತಿ, ಕೇಳಿಬಿಡ್ರಿ. ಅಯ್ಯೋ ಕರ್ಮ. ಇನ್ನು ಉಳಿದಿದ್ದು ಲಾಸ್ಟ್ ಫೈನಲ್ ಹೆಸರು ಅಂದ್ರೆ ನಂದೊಂದ, ಅದು ಗುಂಡಪ್ಪ ಅಂತ ಹೇಳಿ ಇಲ್ಲಿ ನೀವೆಲ್ಲ ಕರಿತೀರಲ್ಲ. ನನ್ನ ಹೆಸರು ಗುಂಡಪ್ಪ ಅಲ್ಲ, ನನ್ನ ಹೆಸರು ಕಿಸ್ಸಿಂಗ್ ಕಿಂಗ್ ಅಂತ ಹೇಳಿ, ಅಂದ್ರ ಮುತ್ತು ರಾಜ. ನನ್ನ ಒರಿಜಿನಲ್ ಹೆಸರು ಮುತ್ತು ರಾಜ. ಜನರೆಲ್ಲ ಕರೆಯೋದು ಮನೆ ಹತ್ರ ಎಲ್ಲ ದೊಡ್ಡ ಗುಂಡಪ್ಪ ಅಂತಾರ. ನಮ್ಮ ತಮ್ಮನ್ನ ಸಣ್ಣ ಗುಂಡಪ್ಪ ಅಂತ ಅಷ್ಟೇ ರೀ ಮೇಡಮ್ ಅವರ. ಅಯ್ಯೋ ಪುಣ್ಯಾತ್ಮ, ಉಂಡೇನು ಅಂದ್ರೆ ನಮ್ಮ ಅಪ್ಪನ ಮುಂಡಾಸ್ 3 ಮಳೆ ತಿಂದಿದ್ನಂತೆ ಯಾವನೋ ಒಬ್ಬನ್. ಹಂಗಾತ್ ನೋಡಿ ನಿನ್ ಕತಿ. ಅಯ್ಯೋ, ನಾ ಯಾಕಾರ ಹೆಸರು ಕೇಳಿದ್ನೇನು? ಮೇಡಮ್ ಅವರ, ನಾ ಹೇಳೇನ್ರಿ? ಬೇಡ, ಯಾರು ಹೇಳೋದು ಬೇಡ, ಏನು ಬೇಡ, ಪಾಠ ಶುರು ಮಾಡ್ತೇನೆ ನಾನು. ಪಾಠ ಬರ್ಕಳ್ರಿ. ಮೇಡಮ್ ಅವರ, ನಾನು ಕಲ್ತೇನ್ರಿ, ಹೆಸರು ಹೇಳೇನ್ರಿ? ಎಷ್ಟು ಸರಿ ಹೇಳ್ಬೇಕು ನಿಮಗೆ ಬೇಡ ಅಂತ ಹೇಳಿ. ಪಾಠ ಬರೀತೀನಿ, ಬರ್ಕಳ್ರಿ ಅಂತ ಹೇಳಿಲ್ಲ. ಏ ಸುಮ್ಮಿರ್ರೆ, ಮೇಡಮ್ಗೆ ಸುಸ್ತಕತಿ, ಮೊದ್ಲ ವಯಸ್ಸಾಗೈತೆ ಅವ್ರಿಗೆ. ಲೈ ನಿನ್ನ ಮತ್ತೀಗ ನಿನ್ನ ಬಗ್ಗೆ ನಿಂತ್ಕೊಳ್ಳಲ್ಲ, ಇಲ್ಲಿ ಸಾಲಿ ಬಿಡೋವರೆಗೂ ಬಗ್ಗೆ ನಿಂತ್ರ. ನಮ್ಮ ಯಜಮಾನ್ರು ಏನು ಗಿಫ್ಟ್ ತರ್ತಾರೇನ, ನನಗಂತರೂ ಈಗ ಖುಷಿ ತಡೆಯೋದಾಗೋಲ್ತು, ಅಷ್ಟು ಖುಷಿ ಆಗ್ಬಿಟ್ಟೈತಿ. ಏನು ಗಿಫ್ಟ್ ತರ್ತಾರೋ ಏನೋ ಅಂತ ಹೇಳಿ ಎಕ್ಸೈಟ್ಮೆಂಟ್ ಅಂದ್ರೆ ಎಕ್ಸೈಟ್ಮೆಂಟ್. ನೋಡು, ನಾನು ಅವ್ರದ್ದು ದಾರಿ ಕಾಯಕತ್ತೀನಿ, ಇನ್ನೂ ಬರಲೇ ಇಲ್ಲ ಅವರು. 5 ಗಂಟೆಗೆ 5 ನಿಮಿಷ ಕಮ್ಮಿ ಐತಿ. ಆ 5 ನಿಮಿಷ ಕಾಯಕ್ಕೂ ನಂಗೆ ಆಗೋಲ್ತು, ಅಷ್ಟು ಟೆನ್ಷನ್ ಆಗ್ಬಿಟ್ಟೈತಿ. ಇದೇನು ಖಾಲಿ ಕೈಯಲ್ಲಿ ಬಂದಿರಲ್ಲ, ಕೈಯಾಗ ಏನೂ ಇಲ್ಲ. ನೀ ಸರಿಯಾಗಿ ನೋಡ, ಕೈಯಾಗ ಕೈ ಅದಾವು, ಮತ್ತೇನು ಅದಾವ? ರೀ, ತಮಾಷೆ ಮಾಡಬೇಡ್ರಿ, ನಾನು ಕೇಳಿದ್ದು ಅದಲ್ಲ. ಗಿಫ್ಟ್ ತರ್ತೀನಿ ಅಂತ ಹೇಳಿದ್ರಿ. ಹೋ ಗಿಫ್ಟ್. ಅಲ್ಲೇ ತಂದನಿ, ಬ್ಯಾಗ್ನಾಗ ಐತಿ, ಕಾಫಿ ಮಾಡ್ಕೊಂಡು ಹೋಗಿ ಕೊಡ್ತೇನೆ. ಅಯ್ಯೋ, ತಂದಿದ್ದೆ ಫಸ್ಟ್ ಗಿಫ್ಟ್ ನನಗೆ ಕೊಡ್ಬೇಕಪ್ಪ. ನಾನು ಕಾಯಕತ್ತೇನಿಲ್ಲ, ಸಣ್ಣ ಹುಡ್ರಿಗೆ ಪೇಪರ್ಮೆಂಟ್ ಆಸೆ ತೋರಿಸ್ತೀರಿ. ಈಗ ನಾ ಕಾಫಿ ಮಾಡ್ಕೊಂಬಂದ್ಮೇಲೆ ಕೊಡ್ರ ನೀವು? ಈಗ ಕೊಟ್ಟರೆ ಬರೋದಿಲ್ಲ ನಾ. ತಗೋ ನಿನ್ ಗಿಫ್ಟ್ ತಂದೇನು ನೋಡು. ಏನು ಗಿಫ್ಟ್ ಇದು? ಹಿಂಗೈತಿ ಪೇಪರ್ ಹಾಳಿ, ಇದೇ ತಂದಿರಿ? ನೀ ಕೇಳಿರಿ ಗಿಫ್ಟ್. ವರ್ಷಿಡೀ ನಾನು ನೆನಪಿಟ್ಕೋಬೇಕು, ದಿನಾ ನೋಡ್ಬೇಕು, ನಾನು ನೋಡಿದಾಗೆಲ್ಲ ಖುಷಿ ಆಗ್ಬೇಕು ಅಂದೆ ನೀನು, ಅದಕ್ಕೆ ತಂದೆ ಈ ಗಿಫ್ಟನ್ನ. ಹೌದೋ ಗಂಡ, ನೀನಾದ್ರೂ ಮತ್ತೆ ಭಾರಿ ಹುಷಾರಿದ್ಯಾ ನೀನು. ಇದಕ್ಕೆ ಯಾರ ಗಿಫ್ಟ್ ಅಂತಾರನ ಇದಕ್ಕೆ? ಏ, ನಾ ಕೇಳೋದು ಪ್ರಶ್ನೆಗೆ ಉತ್ತರ ಕೊಡು ಫಸ್ಟ್. ಇಲ್ಲಿ ನೀನು ಇದನ್ನ ದಿನ ನೋಡ್ತೀಯ, ಮತ್ತು ಇದನ್ನು ನೋಡಿದಾಗೆಲ್ಲ ನಿನಗೆ ನನ್ನ ನೆನಪಕ್ಕತ್ತೆ. ನೀ ಕೇಳಿದ್ದು ಕ್ವಾಲಿಟಿ ಅಷ್ಟು ಅದಾವ ಅದ್ರಾಗ, ಮತ್ತೆ ಯಾಕದು ಬೇಡ ನಿನಗೆ? ಈ ಕ್ಯಾಲೆಂಡರ್ನ ಯಾರು ಗಿಫ್ಟ್ ಅಂತ ಅನ್ನಂಗಿಲ್ಲ. ಎಲ್ಲಿಂದ ತಂದಿರಿ ಕ್ಯಾಲೆಂಡರ್ನ? ಇಲ್ಲ, ಇದಕ್ಕೇನ ನಾನು ದುಡ್ಡು ಕೊಡಲಿಲ್ಲ. ಅಲ್ಲೇ ಮಠದಾಗ ನಾನು ಏನೋ ಆಫೀಸ್ ಕೆಲಸದ ಮೇಲೆ ಹೋಗಿದ್ನೆ, ಗುರುಗಳು ಎಲ್ಲರಿಗೂ ಕ್ಯಾಲೆಂಡರ್ ಹಂಚಕತ್ತಿದ್ರ, ನನಗೂ ಒಂದು ಕೊಟ್ರೆ ಹಂಗೆ ತಗೊಂಡು ಬಂದೆ ನೋಡು. ಹೆಂಗೂ ನೀ ಕೇಳಿದ್ದು ಗಿಫ್ಟಿನ ಕ್ವಾಲಿಟಿ ಅಷ್ಟು ಇದ್ರಾಗ ಇತ್ತ, ಮತ್ತು ನೀ ಇದನ್ನ ಕೇಳಿ ಅಂತ ಹೇಳಿ ಹೊಸ ವರ್ಷಕ್ಕೂ ಆಯ್ತು, ನೀನು ನೆನಪು ಮಾಡಿ ಕೇಳೋಕ್ಕೂ ಆಯ್ತು, ದಿನ ನೋಡೋಕ್ಕೂ ಆಯ್ತು, ಎಲ್ಲದೂ ಆಯ್ತು ಅಂಥೇಳಿ ತಂದೆವ ನಾನು. ಮತ್ತು ನಿನಗೆ ಸಿಟ್ಟು ಬರ್ತೈತಿ ಅಂತೇಳಿ ನಂಗೆ ಗೊತ್ತಾಗ್ಲಿಲ್ಲ ಬಿಡು. ಏ, ಏನಾತ? ಎದಕ್ಕೆ ಕಿತ್ತಾಡಕತ್ತೀರಿ? ನಾ ಕಿತ್ತಾಡ್ತಂಗೆ ಆಗ್ಲಿಂದ ನೋಡಕ್ತಾನೆ ಸಮ ಅರ್ಧ ಗಂಟೆ ಆಯ್ತು. ನಾ ಹೊರ ಕುತ್ಕೊಂಡಕ್ಕಿಗೆ ಅಷ್ಟು ಜೋರಿಗೆ ಸೌಂಡ್ ಬರಾಕತ್ತೈತಿ, ನೀವು ಒಳಗಿರೋರಿಗೆ ಎಷ್ಟು ಸೌಂಡ್ ಬರಂಗಿಲ್ಲನ? ಎಷ್ಟು ಜೋರು ಮಾತಾಡ್ತೀರಿ? ದಾರಿ ಹೋಗೋರು ಬರೋರೆಲ್ಲ ಬಗಿ ನೋಡಾಕತ್ತಾರ. ಯವ್ವ, ಹಂಗ್ಯಾಕೆ ಬಗ್ಗೆ ನೋಡ್ತಾರ ಅವ್ರು? ದಾರೆ ಹೋಗೋರು ಒಳಗೆ ಕರಿ ಬರೋದನ ಬಂದು ಪೂರ್ತಿ ಕ್ಯಾಲೆಂಡರ್ ನೋಡ್ಕೊಂಡು ಹೋಗಿದ್ರು. ನಮ್ಮ ಜಗಳನೂ ಫ್ರೀ ಶೋ ಹಾಕಿತ್ತು ಅವ್ರಿಗೆ, ಒಂದು ಸಣ್ಣ ಎಂಟರ್ಟೈನ್ಮೆಂಟ್ ಹಾಕಿತ್ತು, ಬಂದು ನೋಡ್ಕೊಂಡು ಹೋಗಿದ್ರುವ. ನೀನು ಬಾಗಲ್ದಾಗ ಕುಂತಿದ್ದಿ, ಜನಕ್ಕೆ ಪ್ರೋತ್ಸಾಹ ಮಾಡ್ಬೇಕು ನೋಡು. ನೀನು ನೆಕ್ಸ್ಟ್ ಟೈಮ್ ಹಂಗೆ ಮಾಡು. ಹೊರಗೆ ನಿಂತ್ಕೊಂಡು ಯಾರ ಬಗ್ಗೆ ನೋಡಕತ್ತಾರ ಅಂದ್ರೆ ಬರ್ರಿ ಒಳಗೆ ಕುತ್ಕೊಂಡು ನೋಡಿ ಹೋಗ್ರಿ ಅಂತ ಹೇಳು, ಖುಷಿನಾರ ಪಡ್ತಾರೆ ಜನ. ಏಯ್ ಬದ್ಮಾಸ, ಹಳೆ ಬದ್ಮಾಸನ್ ತಂದು
ಎದಕ್ಕೆ ಕಿತ್ತಾಡಕತ್ತೀರಿ ಮೊದಲು ಅದನ್ನ ಹೇಳ್ರಿ. ಅಲ್ರಿ ಅತ್ತಿವ್ರ, ನೀವ ನ್ಯಾಯ ಬಗೆಹರಿಸ್ಬೇಕೀಗ. ನೋಡ್ರಿ, ನಾನು ಯಾವಾಗಾರ ಏನಾರು ಗಿಫ್ಟ್ ಕೇಳ್ತೇನೇನ್ರಿ? ನಾ ಗಿಫ್ಟ್ ಕೇಳೋದು ಅಪರೂಪ. ಇವತ್ತು ಏನೋ ಇವರು ಆಫೀಸ್ ಹೋಗ್ಬೇಕಾರ ಗಿಫ್ಟಿನ ನೆನಪಾತ್ ನನಗೆ. ಹೆಂಗೂ ಹೊಸ ವರ್ಷ ಮುಗ್ಯಾಕೆ ಬಂದೈತಿ, ಇನ್ನು ಹೊಸ ವರ್ಷ ಶುರು ಆಕೈತಿ, ಹಳೆ ವರ್ಷ ಮುಗ್ಯಾಕೆ ಬಂದೈತಿ. ಮತ್ತು ಏನಾರು ಗಿಫ್ಟ್ ತರಿಸ್ಕೊಳ್ಳೋಣ, ಅದನ್ನು ನೋಡಿದಾಗೆಲ್ಲ ಇವ್ರಿಂದ ನೆನಪಾಗ್ಬೇಕು ನನಗೆ ಅಂತಂದು ನಾನು ಅದನ್ನು ದಿನಾ ನೋಡ್ಬೇಕು. ಅಂತ ಏನಾರು ಒಂದು ಗಿಫ್ಟ್ ತೊಗೊಂಬರ್ರಿ ಅಂತ ಹೇಳಿ ನಾ ಹೇಳಿದ್ದೀನಿ ರೀ ಇವರಿಗೆ. ಆದ್ರೆ ಇವರು ಕ್ಯಾಲೆಂಡರ್ ಹೊತ್ಕೊಂಡು ಬಂದಾರ ನೋಡ್ರಿ, ಎಷ್ಟು ಅವಮಾನ ಮಾಡ್ತಾರೆ ನನಗೆ. ಮಗನ ಕ್ಯಾಲೆಂಡರ್ ತಂದೇನು? ಚಲೋ ಮಾಡಿ ನೋಡಿ. ಯೋ 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 ದೇವ್ರೇ, ಹೆಂಡತಿ ಗಂಡ ಅನ್ಕೊಂಡಿದ್ದೆ. ಅಲ್ಲ ನೀನು ಅಮ್ಮನ ಮಗ ನೀನು. ಅಯ್ಯೇ ಭಾರಿ ಬುದ್ಧಿವಂತಿದ್ಯಪ್ಪ, ದುಡ್ಡು ಉಳಿಸ್ಬಿಟ್ಟಲ್ಲ ನನ್ನ ಮಗನ. ಅಲ್ಲಿ ಬೇಯವ್ವ ನೀನೇ ಹೇಳು, ಆಕಿ ಕೇಳಿದಷ್ಟು ಇದ್ರಾಗ ಐತೇನಿಲ್ಲ ಹೇಳು. ಐತೈತಿ, ಕರೆಕ್ಟಾಗಿ ಯೋಚನೆ ಮಾಡಿಯಪ್ಪ, ಬಂಗಾರ ನೀನು. ಕಲ್ಯಾಣಿ ತಗೊಳ್ಳ ಗಿಫ್ಟ್ ಚಲೋ ಐತಿ. ನೀ ಕೇಳಿದ್ದೆಲ್ಲ ಅದ್ರಾಗ ಐತಿ. ದಿನ ನೋಡಕ್ಕೆ ಬರ್ತೈತಿ, ನೋಡಿದಾಗೆಲ್ಲ ನೆನಪಕತಿ. ಮತ್ತು ವರ್ಷ ಬೇರೆ, ಹೊಸ ಗಿಫ್ಟ್ ಬೇರೆ ಶುರು ಆಗೈತಿ. ಹೌದಲ್ಲ? ತಗ ತಗ, ಯಾಕೆ ನನಗೆ ಖುಷಿ ಒಳಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋಲ್ತು. ನಾ ಅಂತೂ ಹೊಕ್ಕನ್ವಾ. ಹೋಗ್ರಿ ಹೋಗ್ರಿ, ಎಲ್ಲರೂ ನನ್ನ ಹಂಗಸಿ ಹೇಳ್ತಾರದಿರಿ. ಎಲ್ಲರಿಗೂ ನಾನಂದ್ರೆ ಅಸಡ್ಡೆ ಆಗಿಬಿಟ್ಟಿನಿ. ಏನು ಮಾಡೋದು, ನಮ್ಮ ಹಣೆ ಬರಕ್ಕೆ ಏನಾಗಿಲ್ಲ ಕಲ್ಯಾಣಿ, ಚಲೋ ಐತಿ. ಸ್ವಲ್ಪ ತಿದ್ದಿಕೇಬೇಕು ಅದನ್ನು ಅಷ್ಟೆ. ಇದ್ದಿದ್ರಾಗ ಖುಷಿ ಪಡೋದನ್ನ ಬಿಟ್ರೆ, ತಿದ್ದಿಕೊಂಬಿಟ್ರೆ ಭಾಳ ಚಂದ ಐತಿ. ನೀನು ಹಣೆ ಬರಕ್ಕೆ ಏನೇನು ಕಮ್ಮಿ ಆಗಿಲ್ಲ ನೋಡು. ಮನೆ ಎಷ್ಟು ದೊಡ್ಡ ಕೈತಿ, ಒಳ್ಳೆ ಗಂಡ ಅದಾನ, ಕೈ ತುಂಬ ಸಂಬಳ ತರ್ತಾನ. ಮುತ್ತಿನಂತ ಅತ್ತಿ ಮಾವ ಅದೇವಿ ನಾವು. ನಿಂದ ಮನೆ, ನಿಂದ ಕೆಲಸ, ನೀ ಮಾಡಿ ಹಾಕಿದ್ದ ತಿಂತೇವಿ. ಎಷ್ಟು ರಾಣಿ ಥರ ಅದಿ ನೋಡಿ ನೀನು. ನಾನು ರಾಣಿ ಥರ ಅಲ್ಲ ಇರೋದು, ಕೆಲಸದಕ್ಕಿನ ಮಾಡ್ದಂಗೆ ಮಾಡಿದ್ರು ನನ್ನ ಮನ್ಯಾಗ. ನಾನು ನಾಳಿಂದ ಕೆಲ್ಸಕ್ಕೆ ಹೋಗ್ತಾನೆ, ಹೊರಗೆ ದುಡಿಯಕ್ಕೆ ಹೋದ್ರೆ ಮನೆ ಕೆಲಸ ಎಲ್ಲ ಹಂಗೆ ಬಿಡ್ತದೆ ನೋಡು, ಅವಾಗ ಗೊತ್ತಾಕೈತಿ. ಏನಾರ ಮಾಡ್ಕೇರಿ, ಗಂಡುಂಟು ಹೆಂಟುಂಟು, ನಾ ಅಂತೂ ಹೋಗ್ಕನಿ. ಏನ್ರಿ, ಈ ಕ್ಯಾಲೆಂಡರ್ ತೊಗೊಂಡು ಹೋಗಿ ಹಣಿಗಂಟಿಸ್ಕೊಳ್ಳಿ. ಹಣಿಗೆ ನಿಮಗೆ ನೆನಪಕ್ಕ ದಿನ ನೋಡಿದಾಗೆಲ್ಲ ಅದನ್ನು. ನನಗಂತೂ ಬ್ಯಾಡಿದು. ನೋಡ್ರಪ್ಪ ಹೆಂಗದಾರ, ಎಲ್ಲರ ಮನೆಯಾಗೂ ಇದೇ ಪ್ರಾಬ್ಲಮ್. ಏನಂತೀರಿ, ಹೆಂಡತಿಯರು ಗಿಫ್ಟ್ ಕೇಳ್ತಾರ ಅಂತ ಹೇಳಿ ನಾವು ತೊಗೊಂಡೋಗಿ ಕೊಟ್ರೆ ಅವ್ರಿಗೆ ಮನಸ್ಸಿಗೆ ಬರೋಂಗಿಲ್ಲ. ಅವ್ರನ್ನ ತೊಗೊಂಡೋಗಿ ಶಾಪಿಂಗಿಗೆ ಬಿಟ್ರೆ, ಬೆಳಗ್ಗೆ ತೊಗೊಂಡೋಗ್ಬಿಟ್ರೆ ಸಂಜೆ ಮುಂದೆ ಬರ್ತಾರೆ ಶಾಪಿಂಗ್ ಮುಗಿಸ್ಕೊಂಡು. ಅಲ್ಲಿ ತನಕ ನಾವು ಹಚ್ಚ ನಾಯಿಗತೆ ಹೊರಗೆ ಕಾಯ್ಕೊಂತಿರ್ಬೇಕು. ಮಾಲ್ನಾಗ ಎಲ್ಲರೂ ಬಿಟ್ರಿ ಇವ್ರನ್ನ, ಮಾಲ್ ಹೊರಗೆ ನಾವು ಕಾಯ್ಕೊಂತಿರ್ಬೇಕು. ಇದು ಯಾವನಿಗೆ ಬೇಕು? ಅದಕ್ಕೆ ನಾನು ಒಳ್ಳೆ ಐಡಿಯಾ ಮಾಡಿ ಗಿಫ್ಟ್ ತಂದೇನಿ ನನ್ನ ಹೆಂಡತಿಗೆ. ನೀವು ಎಲ್ಲರೂ ಹಿಂಗೆ ಐಡಿಯಾ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಎಲ್ಲರೂ ನೋಡಕತ್ತೀರಿ ಹೌದಲ್ಲ? ನೋಡಿದ್ರೆಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಏನಾರು ಮಿಸ್ಟೇಕ್ ಇದ್ರೆ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ಎಲ್ಲರೂ ಆರಾಮಾಗಿದ್ದೀರಲ್ಲ, ಚಂದಾಗಿದ್ದೀರಲ್ಲ? ಹೊಸ ವರ್ಷ ಇನ್ನೇನು ಶುರು ಆಗೇ ಹೋಗತಿ. ಎಲ್ಲರೂ ಹೊಸ ವರ್ಷಕ್ಕೆ ರೆಡಿಯಾಗಿರ್ರಿ, ರೆಡಿ ಅಂದಂಗೆ. ನಮ್ಮ ಹಿಂದೂಗಳಿಗೆಲ್ಲ ಹೊಸ ವರ್ಷ ಶುರುವಾಗೋದು ಯುಗಾದಿಗೆ. ಈ ಹೊಸ ವರ್ಷ ಕ್ಯಾಲೆಂಡ್ರಿಗೆ ಸೀಮಿತ ಅಷ್ಟೆ. ಹೊಸ ವರ್ಷಕ್ಕೆ ಹೊಸ ನೆನಪುಗಳನ್ನ ನೆನಪಿಟ್ಕೊಂಡು, ಕಹಿ ನೆನಪುಗಳನ್ನು ಮರೆತು ನಾವು ಲೈಫ್ನ ಲೀಡ್ ಮಾಡ್ಬೇಕಾಕೈತಿ. ಮತ್ತು ಎಲ್ಲರೂ ಬಿ ಹ್ಯಾಪಿ, ನೋ ಬಿ ಪಿ ಅಂತ ಹೇಳ್ತಾ ಒಳಗೆ ಹೋಗ್ತೇನೆ. ಒಂದು ಕಾಫಿ ಕುಡಿಬೇಕು ಬಿಸಿ ಬಿಸಿದು.